ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇವತ್ತು 5 ರಾಜ್ಯಗಳ ಚುನಾವಣಾ ಫಲಿತಾಂಶಗಳು ಪ್ರಕಟ ಆಗ್ತಿದ್ದಾವೆ. ಒಂದು ಕೇಂದ್ರಾಡಳಿತ ಪ್ರದೇಶ ಮತ್ತು 4 ರಾಜ್ಯಗಳು. ಸೊ ಆ ಚುನಾವಣಾ ಫಲಿತಾಂಶಗಳ ಅಪ್ಡೇಟನ್ನು ಕೊಡೋದಕ್ಕೆ ಬಂದಿದ್ದೀನಿ. ಬೆಳಗ್ಗೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದೆ. ಈಗ ಸಾಕಷ್ಟು ಆಲ್ಮೋಸ್ಟ್ ರಿಸಲ್ಟಿಗೆ ಹತ್ತಿರವಾದಂತಹ ನಂಬರ್ಗಳು ಆಲ್ಮೋಸ್ಟ್ ಬಂದಾಗಿದೆ. ಸೊ ಯಾವ ರಾಜ್ಯದಲ್ಲಿ ಯಾರು ಮುನ್ನಡೆಯನ್ನು ಸಾಧಿಸಿದ್ದಾರೆ ಮತ್ತು ಯಾರು ಸರ್ಕಾರ ಬರ್ತಾ ಇದೆ ಆ ವಿವರಗಳನ್ನು ಈಗ ಮಧ್ಯಾಹ್ನ 2 ಗಂಟೆಯ ಅವಧಿಗೆ ಏನೆಲ್ಲ ಆಗಿದೆ ಅನ್ನೋದರ ಆಧಾರದ ಮೇಲೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲರ ನಿರೀಕ್ಷೆಯ ಪಶ್ಚಿಮ ಬಂಗಾಳದಲ್ಲಿ ದೀದಿಯ ಕೋಟೆ ಛಿದ್ರವಾಗಿದೆ. ಅಲ್ಲಿ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರದ ಗದ್ದಿಗೆಯನ್ನು ಹಿಡಿಯೋದು ಕನ್ಫರ್ಮ್ ಆಗಿದೆ. ಈಗೇನಿದ್ರು ಮುಖ್ಯಮಂತ್ರಿ ಯಾರು ಅನ್ನೋ ಚರ್ಚೆಗೆ ಹೋಗಬೇಕೇ ಹೊರತು ಬೇರೆ ಏನೂ ಇಲ್ಲ. ಹೇಗಾಯಿತು, ಏನೇನಾಯಿತು ಅದು ಬೇರೆ ವಿಚಾರ. ಬಟ್ ಆಗಿದೆ, ಬಿಜೆಪಿ ಗೆದ್ದಿದೆ, ಆಲ್ಮೋಸ್ಟ್ ಗೆದ್ದಾಗಿದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಒಂದೇ ಬಾಕಿ. ಸೊ ಏನು ನಂಬರ್ಗಳೇನಿದೆ ಅಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 195 ಸೀಟುಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. 195 ಸೀಟು. TMC 93 ಸೀಟುಗಳಿಗೆ ತೃಪ್ತಿ ಪಡಬೇಕಾದಂತಹ ಸನ್ನಿವೇಶ ಇದೆ. ಈಗ 2 ಗಂಟೆಯ ಹೊತ್ತಿಗೆ, ಮಧ್ಯಾಹ್ನ 2 ಗಂಟೆ, ಕಾಂಗ್ರೆಸ್ ಮುನ್ನಡೆಯಲ್ಲಿತ್ತು. ಒಂದು 5 ಸೀಟುಗಳಲ್ಲಿ ಎಲ್ಲವನ್ನೂ ಕಳ್ಕೊಂಡಿದೆ. ಈಗ ಅದು 0ಗೆ ಬಂದು ನಿಂತಿದೆ. ಲೆಫ್ಟ್ ಪಾರ್ಟೀಸ್ 3 ಸೀಟುಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಂಡಿದೆ. ಇತರೆ 2 ಮುನ್ನಡೆಯಲ್ಲಿದ್ದಾರೆ, ಇಂಡಿಪೆಂಡೆಂಟ್ಗಳು. ಅದು ಬಿಟ್ಟರೆ ತಮಿಳುನಾಡಿನಲ್ಲಿ ಅಚ್ಚರಿಯ ಫಲಿತಾಂಶ. ಬೆಳಗ್ಗೆನೇ ಹೇಳಿದ್ದೆ, ಯಾರೂ ಊಹಿಸದಂತಹ, ಕೇವಲ ಆಕ್ಸಿಸ್ ಮೈ ಇಂಡಿಯಾದವರು ಮಾತ್ರ ಕಂಡು ಹಿಡಿದಂತಹ ಒಂದು ರೀತಿಯಾದಂತಹ ಸರ್ವೆ ಏನು ಮಾಡಿದ್ರು ಅವರು, ಅದನ್ನು ಬಿಟ್ಟು ಬೇರೆ ಯಾರೂ ಊಹೆ ಮಾಡಿರಲಿಲ್ಲ. TVK ತಮಿಳಗ ವೆಟ್ರಿ ಕಳಗಂ ಈ ಮಟ್ಟದ ಪರ್ಫಾರ್ಮೆನ್ಸ್ ಮಾಡುತ್ತೆ, ಈ ಮಟ್ಟದ ನಂಬರ್ಗಳನ್ನು ತಗೊಂಡು ಬರುತ್ತೆ ಅಂತ. ಆಲ್ಮೋಸ್ಟ್ ಅವರು ಮೆಜಾರಿಟಿ ಮಾರ್ಕ್ ಹತ್ತಿರ ಇದ್ದಾರೆ. ಇನ್ನೊಂದು 5-6 ಸೀಟು ಬಂದುಬಿಟ್ರೆ, ಯಾರ ಸಪೋರ್ಟ್ ಇಲ್ಲದೆ, ಯಾರ ಮೈತ್ರಿ ಇಲ್ಲದೆ TVK ಸರ್ಕಾರ ಆಡಳಿತಕ್ಕೆ ಬರುತ್ತೆ. ಸೊ ಏನಾಗಿದೆ ಅಲ್ಲಿ TVK 109 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಂಡಿದೆ. 109 ಸ್ಥಾನಗಳು. DMK ಅಧಿಕಾರದಲ್ಲಿದ್ದಂತಹ DMK ವಾಪಸ್ ಬರ್ತೀನಿ ಅಂತ 100ಕ್ಕೆ 100 ನಂಬಿಕೆಯಿಂದ ಹೋದಂಥದ್ದು. ಸಾಕಷ್ಟು ಸರ್ವೆಗಳು, ಎಕ್ಸಿಟ್ ಪೋಲ್ಗಳು ಎಲ್ಲವೂ ಸಹ DMK ಪರವಾಗಿ ಇದ್ವು. ಆದರೆ DMK 3ನೇ ಪಕ್ಷವಾಗಿ ತಳ್ಳಲ್ಪಟ್ಟಿದೆ. ಕೇವಲ 60 ಸೀಟು ಮಾತ್ರ ಬರ್ತಾ ಇದೆ. DMKಗಿಂತ ಹೆಚ್ಚು ಸೀಟು ತಗೊಳ್ತಾ ಇದೆ. 64ರಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಂಡಿದೆ. ಇತರೆ ಇಂಡಿಪೆಂಡೆಂಟು ಒಂದೇ ಒಂದು ಸೀಟಲ್ಲಿ ಮುನ್ನಡೆಯಲ್ಲಿದ್ದಾರೆ. ಆ ಮೂಲಕ ತಮಿಳುನಾಡಿನಲ್ಲಿ ಒಂದು ದೊಡ್ಡ ಕ್ರಾಂತಿ ಪವಾಡವೇ ನಡೆದು ಹೋಗಿದೆ. ಇನ್ನು ನೆಕ್ಸ್ಟ್ ಅಸ್ಸಾಂ ಎಲ್ಲರ ನಿರೀಕ್ಷೆಯಂತೆ ಬಿಜೆಪಿ ಈಸಿ ವಿನ್ ಆಗಿದೆ. ಬಿಜೆಪಿ 97 ಸೀಟುಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಂಡಿದೆ. ಕಾಂಗ್ರೆಸ್ ಕೇವಲ 27 ಸೀಟು. AIUDF 2 ಸೀಟುಗಳಲ್ಲಿ ಮುನ್ನಡೆಯಲ್ಲಿದೆ. ಆ ಮೂಲಕ ಅಲ್ಲಿ 3 ಪಕ್ಷಗಳು ಅಥವಾ 3 ಮೈತ್ರಿಗಳಿಗೆ ಅಲ್ಲಿ ಮುಗಿದೋಯ್ತು ಲೆಕ್ಕ. ಕೇರಳಂನಲ್ಲಿ ಸಹ ಎಲ್ಲರ ನಿರೀಕ್ಷೆಯಂತೆ ಫಲಿತಾಂಶಗಳು ಬರ್ತಾ ಇದೆ. ಅಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಆರಾಮಾಗಿ ಅಧಿಕಾರವನ್ನು ಕಸ್ಕೊಳ್ತಾ ಇದೆ LDF ಇಂದ, ಲೆಫ್ಟ್ ಪಾರ್ಟೀಸಿಂದ. ಸೊ UDF ಅಲ್ಲಿ 87 ಸೀಟುಗಳಲ್ಲಿ ಮುನ್ನಡೆಯಲ್ಲಿದ್ದರೆ LDF ಕೇವಲ 38 ಸೀಟುಗಳಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬಿಜೆಪಿ 2 ಸೀಟಲ್ಲಿ ಮುಂದೆ ಇದೆ. ಇತರೆ 13 ಸೀಟುಗಳಲ್ಲಿ ಇಂಡಿಪೆಂಡೆಂಟ್ಗಳು, ಸಣ್ಣ ಪುಟ್ಟ ಪಕ್ಷಗಳೆಲ್ಲವೂ ಸಹ 13 ಸೀಟುಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಂಡಿದ್ದಾರೆ. ಇನ್ನು ಕೇಂದ್ರಾಡಳಿತ ಪ್ರದೇಶವಾದಂತಹ ಪುದುಚೇರಿಯಲ್ಲಿ NRC ನಾರಾಯಣ ಸ್ವಾಮಿ ಅವರ ಪಕ್ಷ ಬಿಜೆಪಿಯೊಂದಿಗೆ ಮೈತ್ರಿ, ಅದು ಆಡಳಿತದಲ್ಲಿದೆ. ಅದೇ ಪಕ್ಷ ವಾಪಸ್ ಬರ್ತಾ ಇದೆ. NRC 15 ಸೀಟುಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. 30ರಲ್ಲಿ 16 ಬೇಕು, ಆ್ಯಕ್ಚುಲ್ ಆಗಿ 15 ಬಂದಿದೆ. 1 ಸೀಟು ಆ ಕಡೆ ಈ ಕಡೆ ಜುಗಾಡು ಮಾಡ್ತಾರೆ. ಅದು ಬಿಜೆಪಿಗೆ ದೊಡ್ಡ ಕೆಲಸ ಅಲ್ಲ, ಅಮಿತ್ ಶಾಗೆ ದೊಡ್ಡ ಕೆಲಸ ಅಲ್ಲ. ಕಾಂಗ್ರೆಸ್ 11 ಸೀಟುಗಳನ್ನು ಪಡ್ಕೊಂಡಿದೆ. TVK ಆರಂಭದಲ್ಲಿ ಒಂದು 4-5 ಸೀಟುಗಳಲ್ಲಿ ಮುನ್ನಡೆಯಲ್ಲಿತ್ತು, ಆ ನಂತರ 0ಗೆ ಬಂದಿದೆ. ಇತರೆ ಇಂಡಿಪೆಂಡೆಂಟ್ಗಳು ಅಥವಾ ಸಣ್ಣ ಪುಟ್ಟ ಪಕ್ಷಗಳೆಲ್ಲವೂ ಸೇರಿ ಇನ್ನೊಂದು 3 ಸೀಟಲ್ಲಿದ್ದಾರೆ. ಆ 3 ಸೀಟವರು ಸಹ ಈಗ ಬಿಜೆಪಿ ಮೈತ್ರಿಯಾಗಿರುವ NRCಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಸೊ ಈ ಮೂಲಕ ಈಗ 5 ರಾಜ್ಯಗಳಲ್ಲಿ ಆಲ್ಮೋಸ್ಟ್ ತಮಿಳುನಾಡು ಒಂದನ್ನು ಬಿಟ್ಟು ಯಾರ ಸರ್ಕಾರ ಬರ್ತಾ ಇದೆ ಅನ್ನೋದು ಪಕ್ಕಾ ಆಗೋಗಿದೆ. ತಮಿಳುನಾಡಲ್ಲಿ ಮಾತ್ರ TVK ಇರೋ ಒಂದು ಇದರಲ್ಲೇನೆ ಹಾಗೆ
180 ಏನಿದೆ ಅದರ ಮೆಜಾರಿಟಿ ಮಾರ್ಕ್ 118 ಸೀಟು ಅದನ್ನು ಕ್ರಾಸ್ ಮಾಡಿಕೊಳ್ಳುತ್ತಾ, ಅಥವಾ 5-10 ಸೀಟುಗಳಲ್ಲಿ ಕಡಿಮೆ ಆದರೆ ಅದು ಯಾರ ಜೊತೆ ಹೋಗುತ್ತೆ? AIADMK ಸಪೋರ್ಟ್ ತಗೊಂಡ್ರೆ BJPಯನ್ನು ಸಹ ಅದು ಒಟ್ಟಿಗೆ ಸೇರಿಸ್ಕೊಂಡಂಗೆ ಆಗುತ್ತೆ. AIADMKಗೆ ಏನಾದರೂ TVK ಷರತ್ತು ಹಾಕುತ್ತಾ, BJPಯೊಂದಿಗೆ ನೀವು ಮೈತ್ರಿ ಕಳ್ಕೊಂಡ್ರೆ ನಾವು ನಿಮ್ಮ ಜೊತೆ ಮೈತ್ರಿ ಅಂತ, ಅಥವಾ TVK ಇರೋ ಪರಿಸ್ಥಿತಿಗೆ TVKಯ ವಿಜಯ್, TVK ಮುಖ್ಯಸ್ಥ ವಿಜಯ್ಗಿರುವಂತಹ ಕೆಲವು ಕೇಸುಗಳಾಗಿರಬಹುದು, ಮೊನ್ನೆ ಆದಂತಹ ಕಾಲ್ ತೊಳೆದ ಪ್ರಕರಣ ಆಗಿರ್ಬೋದು, ಈ ಹಿನ್ನೆಲೆಯಲ್ಲಿ ಮೋದಿ ಅಮಿತ್ ಶಾಗೆ ಹೆದರ್ಕೊಂಡು ನೀವು ಬನ್ನಿ ನಾವು ಮೈತ್ರಿ ಮಾಡಿ ಸರ್ಕಾರ ಮಾಡೋಣ ಅಂತ ಹೇಳ್ತಾರ, ಅಥವಾ TVKಗೆ ಸ್ವಂತ ಬಲದ ಮೇಲೆ ಅಧಿಕಾರ ಸಿಗುತ್ತಾ ಅನ್ನೋದೊಂದನ್ನು ಮಾತ್ರ ನೋಡಬೇಕು. ಮಿಕ್ಕಂತೆ ಎಲ್ಲ ಕಡೆ ಫಿಕ್ಸ್ ಆಗಿ ಹೋಗಿದೆ ಅಷ್ಟೇ. ಇದು 2 ಗಂಟೆ ಈಗ ಮಧ್ಯಾಹ್ನ ಈ ಸಮಯಕ್ಕೆ ಬಂದಿರುವಂತಹ ಅಪ್ಡೇಟ್ಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.